ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ವರುಣನ ಆರ್ಭಟ ಮುಂದುವರೆದಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿದು ಗ್ರಾಮಗಳಿಗೆ ನೀರು ನುಗ್ಗಿದೆ. ಇನ್ನು ಗ್ರಾಮದಲ್ಲಿ ಚರಂಡಿಗಳು ತುಂಬಿ ರಸ್ತೆಗೆ ನೀರು ಹರಿದು ಮನೆಗಳಿಗೆ ನುಗ್ಗುವಂತ ಭೀತಿ ಎದುರಾಗಿದೆ. ಮಳೆ ಹೆಚ್ಚಾದ್ರೆ ಗ್ರಾಮದ ಮನೆಗಳಿಗೆ ನೀರು ನುಗ್ಗುವಂತ ಭೀತಿ ಎದುರಾಗಿದ್ದು ಗ್ರಾಮಸ್ಥರು ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದು ಚರಂಡಿಯನ್ನ ಸ್ವಚ್ಛಗೊಳಿಸಿದ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ಮತ್ತೊಂದೆಡೆ ಹರಿಯುವ ನೀರಲ್ಲಿ ಖಾಸಗಿ ಬಸ್ ಚಲಾಯಿಸಿ ಚಾಲಕ ಹುಚ್ಚಾಟವನ್ನ ಮೆರೆದಿದ್ದಾನೆ. के बाहर बोलते हो ಬಳ್ಳಾರಿಯಲ್ಲಿ ರಾತ್ರಿ ಸುರಿದ ಆಲಿಕಲ್ಲು ಸಹಿತ ಮಳೆಗೆ ಅನ್ನದಾತರು ಸಂಕಷ್ಟಕ್ಕೀಡಾಗಿದ್ದಾರೆ. ಆಲಿಕಲ್ಲು ಮಳೆಗೆ ಜಿಲ್ಲೆಯ ಕಂಪ್ಲಿ ತಾಲೂಕಿನ ವ್ಯಾಪ್ತಿಯ 150 ಎಕರೆಗೂ ಅಧಿಕ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದ್ದು ಇನ್ನು ಕಟಾವಿಗೆ ಬಂದಿರುವಂತಹ ಬೆಳೆಗಳು ನಾಶ ಆಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಈಗ ಇವೆಲ್ಲವೂ ಕೂಡ ನಾಶ ಆಗಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು ಬಾರದ ಕಾರಣ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ರಾತ್ರಿ ಸುರಿದಂತ ಮಳೆಯಿಂದ ಅವಾಂತರಗಳು ಸುರಿಮಳೆಯಾಗಿದೆ. ಇನ್ನು ಬಾಗಲಕೋಟೆಯ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಹಳ್ಳಗಳೆಲ್ಲ ತುಂಬಿ ರಸ್ತೆ ಸಂಚಾರಕ್ಕೆ ಅಡಚಣೆಯಾಗಿದೆ. ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಆಮೆಗತಿಯಲ್ಲಿ ಸಾಗ್ತಾ ಇದ್ದು ಸಂಚಾರಕ್ಕೆ ಭಾರಿ ತೊಂದರೆಯಾಗ್ತಿದೆ. ಇದರಿಂದ ಬೇಸತ್ತಂತ ಜನ ಆದಷ್ಟು ಬೇಗ ಸೇತುವೆಯ ಕಾಮಗಾರಿಯನ್ನ ಮುಗಿಸಿ ಅಂತ ಆಗ್ರಹಿಸಿದ್ದಾರೆ. ರಾಯಚೂರಿನಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದ್ದು ಕಟಾವು ಮಾಡಿ ಒಣಗಲು ಹಾಕಿದ ಭತ್ತಕ್ಕೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕಳೆದ 6 ತಿಂಗಳಿನಿಂದ ಕಷ್ಟಪಟ್ಟು ಬೆಳೆದಂತ ಭತ್ತದ ಬೆಳೆ ಕಣ್ಣು ಮುಂದೆನೇ ಹಾಳಾಗಿದ್ದು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಇಲ್ಲದೆ ಇರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಅನ್ನದಾತರು ಕಣ್ಣೀರಿಟ್ಟಿದ್ರು. ಹಾಳಾದ ಭತ್ತಕ್ಕೆ ಸರ್ಕಾರ ನಷ್ಟ ಪರಿಹಾರವನ್ನ ಕೊಡಬೇಕನ್ನೋದಾಗಿ ರೈತರು ಮನವಿ ಮಾಡಿದ್ದಾರೆ. ಕಲಬುರಗಿಯಲ್ಲಿ ತಡರಾತ್ರಿ ಸುರಿದ ಗುಡುಗು ಸಹಿತ ಭಾರೀ ಮಳೆಗೆ ಬೃಹತ್ ಗಾತ್ರದ ಮರವೊಂದು ನೆಲಕ್ಕೆ ಉರುಳಿದೆ. ಕಲಬುರಗಿ ನಗರದ ಬಿದ್ದಾಪುರ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣ ಹಾನಿ ಸಂಭವಿಸಿಲ್ಲ. ಮರ ಬಿದ್ದ ಪರಿಣಾಮ ಬಿದ್ದಾಪುರ ಕಾಲೋನಿಯ ಒಂದು ರಸ್ತೆ ಬ್ಲಾಕ್ ಆಗಿ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ರಾಯಚೂರಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲ್ಚಾಣವಿ ಕುಸಿದಿದೆ. ಇನ್ನು ದೇವದುರ್ಗ ತಾಲೂಕಿನ ಮಸರಕಲ್ನಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಯಿಂದಾಗಿ ಈ ಮಸರಕಲ್ ಗ್ರಾಮ ಪಂಚಾಯಿತಿಯ ಕಚೇರಿ ಕಟ್ಟಡದ ಮೇಲ್ಚಾವಣಿ ಕುಸಿದು ಕಚೇರಿಯಲ್ಲಿನ ಟೇಬಲ್ ಫ್ಯಾನ್ಗಳ ಮೇಲೆ ಮೇಲ್ಚಾವಣಿಯ ಅವಶೇಷಗಳು ಬಿದ್ದು ಚೆಲ್ಲಾಪಿಲ್ಲಿಯಾಗಿದೆ. ರಾತ್ರಿ ಯಾರೂ ಇಲ್ಲದೇ ಇರೋದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಭಾರೀ ಮಳೆಯಾಗಿ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗಿದೆ. ಗೊಲ್ಲಹಳ್ಳಿ ದೇವಪಲ್ಲಿ ಗ್ರಾಮಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಗೊಳಗಾಗಿದೆ. ಟೊಮ್ಯಾಟೊ ಗಿಡಗಳ ಮಧ್ಯೆ 3-4 ಅಡಿ ನೀರು ತುಂಬಿಕೊಂಡು ರೈತರು ಕಂಗಾಲಾಗಿದ್ದಾರೆ. ವೆಂಕಟರಮಣಪ್ಪನಿಗೆ ಸೇರಿದಂತ ಬೆಳೆ ನಾಶ ಆಗಿದ್ದು ಸಾವಿರಾರು ರೂಪಾಯಿ ನಷ್ಟ ಸಂಭವಿಸಿದೆ.
ತುಮಕೂರು ಜಿಲ್ಲೆಯಾದ್ಯಂತ ಜಿಟಿ ಮಳೆ ಮುಂದುವರೆದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಕೃಷಿ ಚಟುವಟಿಕೆಗಳು ಗರಿಗೆದರಿದೆ. ಭೂಮಿ ಹದವಾದ ತೇವಾಂಶದಿಂದ ಮುಂಗಾರು ಬಿತ್ತನೆ, ಹೆಸರುಕಾಳು ಬಿತ್ತನೆ ರೈತರು ಎಲ್ಲವನ್ನ ಸಿದ್ಧತೆ ಮಾಡ್ಕೊಂತಿದ್ದಾರೆ. ಮತ್ತೊಂದು ಕಡೆ ಮಳೆಯಿಂದ ಕೆರೆ ಕುಂಟೆಯಲ್ಲಿ ನೀರು ನಿಂತಿದೆ. ಇಂದು ಕೂಡ ನಿರಂತರವಾಗಿ ಜಿಟಿ ಮಳೆ ಸುರಿದಿದೆ. ಹೀಗಾಗಿ ಮುಂದಿನ ದಿನದಲ್ಲಿ ಮಳೆಯಾಗುವಂತ ಸಾಧ್ಯತೆ ಇದೆ. ನೆಲಮಂಗಲ ತಾಲೂಕಿನ ಸುತ್ತಮುತ್ತ ರಾತ್ರಿ ಇಡೀ ಭಾರೀ ಮಳೆಯಾಗಿದೆ. ಈ ಮೂಲಕವಾಗಿ ಧಾರಾಕಾರ ಮಳೆ ಸುರಿದಿದ್ದು ಕೆರೆ ಕಾಲುವೆ ತುಂಬಿ ಹೆದ್ದಾರಿಗೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ತುಮಕೂರು ಸರ್ವಿಸ್ ರಸ್ತೆ ಜಲಾವೃತಗೊಂಡು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಕೆರೆಯಂತಾದಂತಹ ಅಡಕಮಾರನಹಳ್ಳಿ ಗ್ರಾಮದ ಅಂಡರ್ಪಾಸ್ ಸರ್ವಿಸ್ ರಸ್ತೆಯ ಎರಡೂ ಕಡೆ ನೀರು ತುಂಬಿದೆ. ನೆಲಮಂಗಲ ಅಡಕಮಾರಹಳ್ಳಿಯ ಬಳಿ ಕೆರೆಗೆ ಹರಿಯುತ್ತಿರುವಂತಹ ರಾಜಕಾಲುವೆಯಲ್ಲಿ ಕಸ ಕಟ್ಟಿದ್ರಿಂದ ನೀರು ಹರಿಯದೆ ಹೆದ್ದಾರಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸತತ ಮಳೆಯಿಂದಾಗಿ ಮನೆ ಕುಸಿದು ಭಾರೀ ಅನಾಹುತ ತಪ್ಪಿದೆ. ಚಿನ್ನಸಂದ್ರ ಗ್ರಾಮದ 3ನೇ ಬ್ಲಾಕ್ನಲ್ಲಿರುವಂತ ಸೈಯದ್ ಅಜಾಜ್ ಮನೆ ಇದಾಗಿದ್ದು ಸತತ 5-6 ದಿನಗಳಿಂದ ಸುರಿಯುತ್ತಿರುವಂತ ಭಾರೀ ಮಳೆಗೆ ಮನೆ ಕುಸಿದು ಕುಟುಂಬಸ್ಥರು ಬೀದಿ ಪಾಲಾಗಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ. ಮಳೆಯಿಂದಾಗಿ ನಗರದ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ. ನೀರು ನುಗ್ಗಿದ ಪರಿಣಾಮವಾಗಿ ನಗರದಲ್ಲಿನ ನಿವಾಸಿಗಳು ಪರದಾಡುವಂತಾಯಿತು. ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಹುಬ್ಬಳ್ಳಿಯಲ್ಲಿ ಅತಿಯಾದ ಮಳೆಗೆ ದಾರಿ ಕಾಣದೆ ಬೈಕ್ ಸವಾರನ ಅಪಘಾತದಲ್ಲಿ ಎಮ್ಮೆ ಗಾಯಗೊಂಡಿದೆ. ಈ ವೇಳೆ ಜಾನುವಾರು ಗಾಯಗೊಂಡಿದ್ದನ್ನ ಗಮನಿಸಿ ಹುಬ್ಬಳ್ಳಿ ಉಪನಗರದ ಠಾಣೆಯ ಪಿಎಸ್ಐ ಚನ್ನಬಸವ್ವ ಚಲವಾದಿ ಕೂಡಲೇ ಸ್ಥಳೀಯ ಯುವಕರ ಸಹಾಯದೊಂದಿಗೆ ಎಮ್ಮೆಯನ್ನ ಪಶು ಆಸ್ಪತ್ರೆಗೆ ರವಾನೆ ಮಾಡಿ ರಕ್ಷಿಸಿದ್ದಾರೆ. ಇನ್ನು ಈ ಘಟನೆ ಹೊರವಲಯದಲ್ಲಿ ನಡೆದಿದ್ದು ಪಶು ವೈದ್ಯರಿಂದ ಎಮ್ಮೆಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ನೆಲಮಂಗಲದ ಬೈರನಹಳ್ಳಿ ಗ್ರಾಮದ ಬಳಿ ಕುಸಿತದಿಂದಾಗಿ ರಸ್ತೆ ಕುಸಿದು ಲಾರಿ ಪಲ್ಟಿ ಆಗ್ಬಿಟ್ಟಿದೆ. ಲಾರಿ ಪಲ್ಟಿಯಿಂದ ರಸ್ತೆ ಪಕ್ಕದಲ್ಲೇ ನಿಂತಿದ್ದಂತ ಬೈಕ್ ಜಖಂಗೊಂಡಿದ್ದು ಇನ್ನು ಸ್ಥಳದಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ನೆಲಮಂಗಲ ಸಂಚಾರಿ ಪೊಲೀಸರಿಂದ ಕ್ರೇನ್ ಅನ್ನ ಬಳಸಿ ಲಾರಿಯನ್ನ ಮೇಲೆತ್ತಿಸಲಾಯಿತು. ಈ ಸಂಬಂಧ ನೆಲಮಂಗಲ ಸಂಚಾರಿ ಠಾಣಾ ಇಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರವಾಸಕ್ಕೆ ತೆರಳಿದ್ದ ವೇಳೆ ಕಾರು ಅಪಘಾತವಾಗಿ 3 ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಆಂಧ್ರದ ಕರ್ನೂಲು ಬಳಿ ನಡೆದಿದೆ. ಅಪಘಾತದಲ್ಲಿ ಸಂತೋಷ್, ಲೋಕೇಶ್, ನವೀನ್ ಸಾವನ್ನಪ್ಪಿದ್ದಂತ ಮೃತ ದುರ್ದೈವಿಗಳು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಂಕೆರೆ ಗ್ರಾಮದವರು ಅಂತ ತಿಳಿದು ಬಂದಿದೆ. ಸಂತೋಷ್ ಹುಟ್ಟುಹಬ್ಬ ಆಚರಣೆಯ ಪ್ರಯುಕ್ತ 6 ಮಂದಿ ಪ್ರವಾಸಕ್ಕೆ ತೆರಳಿದ್ದಂತ ವೇಳೆ ಈ ಅಪಘಾತ ಸಂಭವಿಸಿದೆ. ತೀವ್ರವಾಗಿ ಗಾಯಗೊಂಡಿದ್ದಂತ 3 ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅನೈತಿಕ ಸಂಬಂಧಕ್ಕೆ ಪತಿ ಸ್ನೇಹಿತನ ಜೊತೆ ಸೇರಿ ವ್ಯಕ್ತಿಯನ್ನ ಹತ್ಯೆಗೈದ ಘಟನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿದೆ. ಸಂಗೀತ ಎಂಬ ಮಹಿಳೆ ತನ್ನ ಪತಿ ಬಿಎಂ ಕಿರಣ್ ಮತ್ತು ಸ್ನೇಹಿತ ಪಿಎಂ ಗಣಪತಿ ಅವರೊಂದಿಗೆ ಸೇರಿ ಸಂಪತ್ ಎಂಬ ವ್ಯಕ್ತಿಯನ್ನ ಮನೆಗೆ ಕರೆಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಸಂಪತ್ತು ಜೊತೆ ಇದ್ದ ವೇಳೆ ಸಂಗೀತ 20 ಲಕ್ಷ ಹಣವನ್ನ ಪಡೆದಿದ್ಲು. ನಂತರ ಸಂಪತ್ತು ವಾಪಸ್ ಹಣ ಕೇಳಿದಕ್ಕೆ ವಾಪಸ್ ನೀಡಿದ ಆರೋಪ ಕೇಳಿಬಂದಿದೆ. ಇನ್ನು ಹಣಕ್ಕಾಗಿ ವಿಡಿಯೋ ಇಟ್ಟು ಬ್ಲಾಕ್ ಮೇಲ್ ಮಾಡಿದ್ದಾನೆ. ನಂತರ ಮೇ 9ರಂದು ಹಣ ನೀಡುವುದಾಗಿ ಸಂಪತ್ನನ್ನ ಸೋಮವಾರಪೇಟೆ ತಾಲೂಕಿನ ಹಾನ್ಗಲ್ಗೆ ಕರೆದಿದ್ಲು. ಇದೇ ವೇಳೆ ಸಂಗೀತ ಪತಿ ಮತ್ತು ಸ್ನೇಹಿತನ ಜೊತೆ ಸೇರಿ ಸಂಪತ್ನನ್ನ ಕತ್ತಿಯಿಂದ ಇರಿದು ಕೊಲೆಗೈದಿದ್ದಾರೆ.
ಬಳಿಕ ಕಾರ್ನಲ್ಲಿ ಶವವನ್ನ ತೆಗೆದುಕೊಂಡು ಅರಣ್ಯದಲ್ಲಿ ಎಸೆದಂತ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಆರೋಪಿಗಳನ್ನ ಕೊಡಗು ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ. ಸಂಗೀತ ಎಂಬುವರಿಗೂ ಸಂಪತ್ ಅವರಿಗೂ ಅಕ್ರಮ ಸಂಬಂಧವಾಗಿದೆ. ಇದು ಸುಮಾರು ಒಂದು 4-5 ವರ್ಷಗಳಿಂದ ಅಕ್ರಮ ಸಂಬಂಧ ಇರುವುದು ಕಂಡು ಬಂದಿದೆ. ಈ ಸಂದರ್ಭದಲ್ಲಿ ಸಂಗೀತ ಗಂಡ ಕಿರಣ್ ಅವ್ರಿಗೂ ಕೂಡ ಈ ಅಕ್ರಮ ಸಂಬಂಧ ವಿಚಾರ ಗೊತ್ತಾಗುವ ಸಂದರ್ಭದಲ್ಲಿ 2023 ಒಂದು ಹೊಡೆದಾಟ ಆಗಿದೆ. ನನ್ನ ಹೆಂಡತಿ ಜೊತೆ ಯಾಕೆ ಅಫೈರ್ ಇಟ್ಕೊಂಡಿದೆ ಅಂದರೆ ಒಂದು ಹೊಡೆದಾಟ ಆಗುತ್ತದೆ. ಸಂಗೀತ ಅವರು ಈ ಹೊಡೆದಾಟ ಆದಮೇಲೆ ಇಲ್ಲಿಂದ ಮ್ಯಾಂಗ್ಳೂರು ಹೋಗಿಬಿಡ್ತಾರೆ. ಮ್ಯಾಂಗ್ಳೂರಿಗೂ ಕೂಡ ಇವನು ಮತ್ತು ಕಾಲ್ ಮಾಡಿ ಈ ಸಂಗೀತಕ್ಕೆ ತೊಂದರೆ ಮಾಡ್ತಾ ಇದ್ದ. ಈ ಮಾವಿನ ಹಣ್ಣಿಗಾಗಿ ಶುರುವಾದ ಗಲಾಟೆ ಕೊಲೆಯಲ್ಲ ಅಂತ್ಯ ಆಗಿದೆ. ಈ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ವಡೇರ ಹೊಸಹಳ್ಳಿಯಲ್ಲಿ ನಡೆದಿದೆ. 55 ವರ್ಷದ ಮಲ್ಲೇಶ್ ಮೃತ ವ್ಯಕ್ತಿ. ತಮ್ಮನ ಮಗ ಚೇತನ್ ಕೊಲೆಯ ಆರೋಪಿ. ಮಾವಿನ ಹಣ್ಣು ಹಂಚಿಕೆಯ ವಿಚಾರವಾಗಿ ಸೋದರರಾದ ರಾಜೇಶ್ ಗೌಡ ಹಾಗೂ ಮಲ್ಲೇಶ್ ನಡುವೆ ಒಪ್ಪಂದ ಆಗಿತ್ತು. ಆದರೆ ರಾಜೇಗೌಡರ ಮಗ ಚೇತನ್ ಈ ವಿಚಾರವಾಗಿ ಗಲಾಟೆ ಶುರು ಮಾಡಿದ್ದ. ಇದೇ ವೇಳೆ ಮಲ್ಲೇಶ್ಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಆರೋಪಿಯನ್ನ ಬಿಳಿಕೆರೆ ಪೊಲೀಸರು ಬಂಧಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಮನೆ ಮುಂದಿನ ರಸ್ತೆಯಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಾಡಿಗೆದಾರನ ಮೇಲೆ ಹಲ್ಲೆ ನಡೆದಿದೆ. ತುಮಕೂರಿನ ಜಯನಗರದ ಪಶ್ಚಿಮ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಪಕ್ಕದ ಮನೆಯ ನಿವಾಸಿ ಗೋಲ್ಡ್ ದೀಪು ಎಂಬಾತ ಬಾಡಿಗೆದಾರನ ಮೇಲೆ ಹಲ್ಲೆ ಮಾಡಿ ದರ್ಪ ಮೆರೆದಿದ್ದಾನೆ. ದೀಪು ಹಲ್ಲೆ ಮಾಡಿರುವಂತಹ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಜಯನಗರದ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಕೊಲೆ ಆರೋಪಿ ಮಂಜು ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಈ ಘಟನೆ ನಡೆದಿದೆ. ಆರೋಪಿ ಮಂಜುನನ್ನ ಬಂಧಿಸಲು ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಪೇದೆ ಪ್ರಕಾಶ್ ಮೇಲೆ ಹಲ್ಲೆಗೆ ಯತ್ನಿಸಿ ತಪ್ಪಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದ. ಈ ವೇಳೆ ಸಿಬ್ಬಂದಿ ಹಾಗೂ ಆತ್ಮರಕ್ಷಣೆಗಾಗಿ ಮಂಜು ಕಾಲಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀಪತಿ ಕಾಲಿಗೆ ಗುಂಡನ್ನ ಹಾರಿಸಿದ್ದಾರೆ. ಗಾಯಾಳು ಮಂಜುವನ್ನ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ಮೂಲದ ಏರೋನಾಟಿಕ್ಸ್ ಎಂಜಿನಿಯರ್ ಪಂಜಾಬ್ನ ಕಾಲೇಜಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಧರ್ಮಸ್ಥಳ ಮೂಲದ ಎನ್ ನಾಯರ್ ಎಂಬಾಕೆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಕಟ್ಟಡದ 4ನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ರು. ಈಕೆ ಅದೇ ಕಾಲೇಜಿನ ಪ್ರೊಫೆಸರ್ ಮ್ಯಾಥ್ಯೂ ಎಂಬಾತನನ್ನ ಪ್ರೀತಿಸುತ್ತಿದ್ದು ಪ್ರೇಮ ವೈಫಲ್ಯವೇ ಸಾವಿಗೆ ಕಾರಣ ಅಂತ ಹೇಳಲಾಗ್ತಿದೆ. ಇನ್ನು ಕೇರಳ ಮೂಲದ ಮ್ಯಾಥ್ಯೂಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದೆ. ತನ್ನನ್ನ ಮದುವೆ ಆಗ್ತಿಲ್ಲ ಅಂತ ಮನನೊಂದು ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮ್ಯಾಥ್ಯೂ ವಿರುದ್ಧ ಪಂಜಾಬ್ನ ಜಲಂಧರ್ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಗೆ ನೂತನ ವಾಹನಗಳ ಹಸ್ತಾಂತರ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಅವರು 7 ಬೊಲೆರೋ ವಾಹನಗಳನ್ನು ಹಸ್ತಾಂತರ ಮಾಡಿದರು. ಕೆಕೆಆರ್ ಡಿಬಿಎ 1.21 ಕೋಟಿ ರೂಪಾಯಿ ಅನುದಾನದಿಂದ 7 ವಾಹನಗಳ ಖರೀದಿ ಮಾಡಲಾಗಿದೆ. ವಾಹನ ಹಸ್ತಾಂತರದ ಬಳಿಕ ನೂತನ ಬೊಲೆರೋ ವಾಹನಗಳಲ್ಲಿ ಸಚಿವರು ಪೊಲೀಸರು ಸಂಚರಿಸಿ ಸಂಭ್ರಮಿಸಿದರು. ಎಷ್ಟು ವಾಹನ ಹೊಡಿತಾ ಇದ್ದೀರಿ? ರೆಡಿ ಸರ್? ಎಸ್ ಸರ್. ಎದುರು ಸೈಡ್ ಇರ್ತಾರೆ, ಎದುರು ಸೈಡ್. ಮನೆ ಬಾಲ್ಕನಿಯಿಂದ ಬಿದ್ದು ಯುವತಿ ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿ ನಡೆದಿದೆ. 20 ವರ್ಷದ ಅನಿಕಾ ಇಲಾಯಿ ಮೃತ ಯುವತಿ. ಎಸ್ಆರ್ ರಸ್ತೆಯ ಅಕ್ಷತಾ ಅಪಾರ್ಟ್ಮೆಂಟ್ನಲ್ಲಿ ಈಕೆಯ ಕುಟುಂಬ ವಾಸವಾಗಿತ್ತು. ಮೈಸೂರಿನ ಖಾಸಗಿ ಕಾಲೇಜ್ನಲ್ಲಿ ಅಂತಿಮ ವರ್ಷದ ಬಿಬಿಎನ್ನ ಓದ್ತಾ ಇದ್ಲು. ನಿನ್ನೆ ರಾತ್ರಿ ಬಾಲ್ಕನಿಯಲ್ಲಿ ಓದ್ತಾ ಇದ್ಲು. ಬೆಳಿಗ್ಗೆ ನೋಡಿದಾಗ ಬಾಲ್ಕನಿಯ ಕೆಳಗೆ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಕಾಲ್ಜಾರಿ ಬಿದ್ದಿರುವಂತ ಶಂಕೆ ವ್ಯಕ್ತವಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನ ಈಗ ರವಾನೆ ಮಾಡಲಾಗಿದೆ. ಮಂಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ.
ಟಿವಿಎಸ್ ಹಾಗೂ ಪಲ್ಸರ್ ಗಾಡಿಗಳು ಮುಖಾಮುಖಿ ಡಿಕ್ಕಿ ಹೊಡೆದಿದ್ದು ಇಬ್ಬರು ಸವಾರರು ಗಂಭೀರ ಗಾಯಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಚಿನ್ನಸಂದ್ರ ಗೇಟ್ ಬಳಿ ಇರುವಂತ ಐಕ್ಯೂ ಪೆಟ್ರೋಲ್ ಬಂಕ್ ಬಳಿ ಈ ಘಟನೆ ನಡೆದಿದೆ. ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದೆ ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಗಾಯಾಳುಗಳು ನೆರಳಾಡಿದ್ದಾರೆ. ಗಾಯಾಳುಗಳ ತಲೆಗೆ ಕೈ ಕಾಲುಗಳಿಗೆ ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಗೆ ಸದ್ಯ ದಾಖಲಿಸಲಾಗಿದೆ. ಬೈಕ್ನಲ್ಲಿ ಚಲಿಸುತ್ತಿದ್ದ ವೇಳೆ ಹೃದಯಾಘಾತವಾಗಿ ಸ್ಥಳದಲ್ಲಿ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಧಾರವಾಡದ ಹೊರವಲಯದ ಮಂಗಳಗಟ್ಟಿ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು 43 ವರ್ಷದ ದುರ್ಗಪ್ಪ ಹರಿಜನ್ ಸಾವನ್ನಪ್ಪಿದ್ದಾರೆ. ಇನ್ನು ಕುರುಬಗಟ್ಟಿ ನಿವಾಸಿಯಾಗಿರುವಂತಹ ದುರ್ಗಪ್ಪ ಬೈಕ್ನಲ್ಲಿ ಚಲಿಸುತ್ತಿದ್ದಂತ ವೇಳೆನೇ ಹೃದಯಾಘಾತವಾಗಿ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ತಿರುವಿನಲ್ಲಿ ನಿಯಂತ್ರಣ ತಪ್ಪಿ 2 ಬೈಕ್ಗಳಿಗೆ ಗುದ್ದಿ ಕೆಎಸ್ಆರ್ಟಿಸಿ ಬಸ್ ಹಳ್ಳಕ್ಕೆ ಮಗುಚಿದ ಪರಿಣಾಮ ಬೈಕ್ನಲ್ಲಿದ್ದಂಥ ಸಬ್ ಇನ್ಸ್ಪೆಕ್ಟರ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಕನಕಪುರ ಮುಖ್ಯ ರಸ್ತೆಯ ಕಗ್ಗಲಿಪುರ ಪೊಲೀಸ್ ಠಾಣೆಯ ಸಮೀಪ ಈ ಘಟನೆ ನಡೆದಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಸಬ್ ಇನ್ಸ್ಪೆಕ್ಟರ್ ನಾಗರಾಜು ಮೃತ ದುರ್ದೈವಿಯಾಗಿದ್ದಾರೆ. ಘಟನೆಯಲ್ಲಿ ಬಸ್ನಲ್ಲಿದ್ದಂಥ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ. ರಸ್ತೆ ತಿರುವಿನಲ್ಲಿ ನಿಯಂತ್ರಣ ಕಳೆದುಕೊಂಡು ಎದುರಿಗೆ ಬರ್ತಿದ್ದಂಥ ಬೈಕ್ಗೆ ಬಸ್ ಡಿಕ್ಕಿ ಹೊಡೆದಿದ್ದು ಬಳಿಕ ಹಳ್ಳಕ್ಕೆ ಮಗುಚಿ ಬಿದ್ದಿದೆ. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಘಟನಾ ಸ್ಥಳಕ್ಕೆ ಕಗ್ಗಲಿಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ನಿಂದನೆಯ ಹಿನ್ನೆಲೆ ಮೈಸೂರು ಕೇಂದ್ರ ಕಾರಾಗೃಹದ ಮತ್ತೊಬ್ಬ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಗರದ ಕೇಂದ್ರ ಕಾರಾಗೃಹದ ವಾರ್ಡನ್ ಎಸ್ಬಿ ಪುನೀತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಟಿಕೆ ಬಡಾವಣೆಯ ಪವಾನ್ ಎಂಬುವರಿಂದ ದೂರು ಹಿನ್ನೆಲೆಯಲ್ಲಿ ಪುನೀತ್ನನ್ನ ವಶಕ್ಕೆ ಪಡೆದು ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 48 ತಡೆದು ಈಗ ಭತ್ತಕ್ಕೆ ಬೆಂಬಲ ಬೆಲೆಯನ್ನ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಭತ್ತಕ್ಕೆ ಬೆಂಬಲ ಬೆಲೆಯನ್ನ ನೀಡುವಂತೆ ಸರ್ಕಾರಕ್ಕೆ ಸಾಕಷ್ಟು ಮನವಿ ಮಾಡಿದ್ದೇವೆ, ಆದರೂ ಕೂಡ ರೈತರ ಮನವಿಗೆ ಸ್ಪಂದಿಸಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೈತರನ್ನ ವಶಕ್ಕೆ ಪಡೆಯುವಾಗ ಪೊಲೀಸರು ಹಾಗೂ ರೈತರ ನಡುವೆ ವಾಗ್ವಾದವಾಗಿ ರೈತರನ್ನ ಬಂಧಿಸಿ ಡಿಎಆರ್ ಗ್ರೌಂಡ್ಗೆ ಕರೆದೊಯ್ದರು. ನ್ಯಾಯಕ್ಕಾಗಿ ಕೈಯಲ್ಲಿ ವಿಷದ ಬಾಟಲಿಯನ್ನ ಹಿಡಿದು ದಂಪತಿಗಳು ಕಲಬುರಗಿ ನಗರದ ಪೊಲೀಸ್ ಕಮಿಷನರ್ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಮಲಯ್ಯ ಸ್ವಾಮಿ ಹಾಗೂ ಲಕ್ಷ್ಮಿ ಎಂಬ ದಂಪತಿ ಪ್ರತಿಭಟನೆಯನ್ನ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಕಳೆದ ಮಾರ್ಚ್ 22ರಂದು ಕಿಡ್ನಾಪ್, ಹಲ್ಲೆ ಮತ್ತು ಸುಲಿಗೆ ಕೇಸ್ ದಾಖಲಾಗಿತ್ತು. ನಂದಿಕೂರು ಗ್ರಾಮದ ಮಲ್ಲಯ್ಯ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಹಲ್ಲೆಗೈದು 20 ಲಕ್ಷ ರೂಪಾಯಿ ದರೋಡೆಯನ್ನ ಮಾಡಲಾಗಿತ್ತು. ಆದರೆ ಪೊಲೀಸರು ಹಣ ರಿಕವರಿ ಮಾಡ್ತಿಲ್ಲ, ಯಾವುದೇ ಮಾಹಿತಿಯನ್ನ ನೀಡ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. 20 ಲಕ್ಷ ಹಣ ರಿಕವರಿ ಮಾಡಿಕೊಡುವಂತೆ ದಂಪತಿಗಳು ಆಗ್ರಹಿಸಿ ಪ್ರೊಟೆಸ್ಟ್ ನಡೆಸಿದರು. ಇನ್ನು ಈ ಸಂಬಂಧ ಕಲಬುರಗಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂತ್ರಿಗಳ ಕೈಗೊಂಬೆ ಕೆಲಸ ಮಾಡುತ್ತಿರುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ, ಗುಂಡಗಳನ್ನು ರಕ್ಷಣೆ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಐಟಿಯುಸಿ ಸಂಘಟನೆ ಸೇರಲು 300 ರೂಪಾಯಿ ಪಾವತಿ ಮಾಡ್ತಿದ್ದಾರೆ ಅಂತ ಎಐಟಿಯುಸಿ ಸಂಘಟನೆ ವಿರುದ್ಧ ಅಪಪ್ರಚಾರ ಆರೋಪ ಮಾಡಲಾಗಿದೆ. ಎಐಟಿಯುಸಿ ಸಂಘಟನೆಯ ಮಾಜಿ ಅಧ್ಯಕ್ಷ ಈಗ ಹೊನ್ನಪ್ಪ ಮಾರಿಯಮ್ಮನವರ ಎನ್ನುವಂತ ವ್ಯಕ್ತಿ ಆರೋಪ ಮಾಡಿದ್ದಾರೆ. ಎಐಟಿಯುಸಿ ಸಂಘಟನೆಯಿಂದ ಹೊರಹಾಕಿದ ಮೇಲೆ ಇಲ್ಲಸಲ್ಲದ ಆರೋಪವನ್ನ ಮಾಡಿದ್ದಕ್ಕೆ ಸಂಘಟಕರಿಂದ ಈಗ ಎಚ್ಚರಿಕೆ ನೀಡಲಾಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ತಿರಂಗ ರ್ಯಾಲಿ ನಡೆಸುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಆರ್ಡಿ ಕಾಲೇಜಿನಿಂದ ಗಾಂಧಿ ಕಟ್ಟೆಯವರೆಗೂ ತಿರಂಗ ರ್ಯಾಲಿಯನ್ನು ನಡೆಸಿದ್ದಾರೆ. ತಿರಂಗ ರ್ಯಾಲಿಯಲ್ಲಿ ವಿದ್ಯಾರ್ಥಿಗಳು, ಮಾಜಿ ಸೈನಿಕರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು.
ಬಾಲ್ ಚಕ್ಕೋದಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಂಬೇಡ್ಕರ್ ಜಯಂತಿಯಲ್ಲಿ ಮಹಿಳೆಯರ ರಕ್ಷಣೆ, ಸುರಕ್ಷತೆ, ಸರ್ಕಾರದ ಯೋಜನೆಗಳನ್ನ ಪಡೆದುಕೊಳ್ಳಲು ಮಾಹಿತಿಯನ್ನ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ತಾಯಿ ಮಗನ ಸಂಬಂಧ ಕುರಿತು ಹಾಡಿದ ಹಾಡು ಎಲ್ಲರ ಗಮನ ಸೆಳೆದಿದೆ. ನನ್ನ ಮಹಿಳೆಯರಿಗೆ ಸಂವಿಧಾನದ ಹಕ್ಕುಗಳ ಅರಿವಿನ ಒಂದು ಶಿಕ್ಷಣದ ಬೆಳಕನ್ನು ಕೊಡೋದು, ಅವರ ಸಮಸ್ಯೆಗಳಿಗೆ ಆಲಿಸೋದು. ಒಂದೇ ಒಂದು ಮಗುವಿಗೆ ನಾನು ಬಂದು ಹೋದ್ಮೇಲೆ ನೀವು ಫಲಾನುಭವಿ ಆದರೆ ನಾನು ಬಂದಿದ್ದಕ್ಕೆ ಸಾರ್ಥಕತೆ. ಸೊ ಕಡೆ ಒಂದು ಹಾಡು, ಇದು ಹಾಡು ಏನಂದ್ರೆ, ಅವ್ರ ಮನೆಯಲ್ಲಿ ಮದುವೆ ಇರುತ್ತೆ ಅಥವಾ ಅವ್ರ ಮಗನ್ಗೆ ಯಾವ ತರ ಮಗು ಬೇಕು ಅಂತ ಆ ತಾಯಿ ಹಾಡೋದು. ಓಕೆ, ತಾನಿ ತಂದಾನೋ ತಂದಾನಿ ತಾನೋ, ತಾನಿ ತಂದಾನೋ ತಂದನ್ನಾನಿ ನಾನೋ, ತಾನಿ ತಂದಾನೋ ತಂದಾನಿ ತಾನೋ, ತಾನಿ ತಂದಾ